ಬಿಟ್ಟು ಬಂದನು. ಉನ್ನತ ಲೋಕ ಬಿಟ್ಟು ಬಂದನು, ಅನುಗ್ರಹಿಸಿ ಜನಿಸಿ ಬಂದನು. ಉನ್ನತ ಲೋಕ ಬಿಟ್ಟು ಬಂದನು, ಅನುಗ್ರಹಿಸಿ ಜನಿಸಿ ಬಂದನು. ಕ್ರಿಸ್ಮಸ್ ಹಬ್ಬ ಬಂತು ನೋಡಣ್ಣ, ಭೂಮಿ ಮೇಲೆ ಖುಷಿ ತಂದಣ್ಣ. ಕ್ರಿಸ್ಮಸ್ ಹಬ್ಬ ಬಂತು ನೋಡಣ್ಣ, ಭೂಮಿ ಮೇಲೆ ಖುಷಿ ತಂದಣ್ಣ. ಬೆಳೆದ ಲೋಕದ ದೇವರಿಗೆ ಮಹಿಮೆಯಾಗಲಿ, ಭೂಮಿ ಮೇಲೆ ಶಾಂತಿ ಬೆಳಗಲಿ. ಬೆಳೆದ ಲೋಕದ ದೇವರಿಗೆ ಮಹಿಮೆಯಾಗಲಿ, ಭೂಮಿ ಮೇಲೆ ಶಾಂತಿ ಬೆಳಗಲಿ. ದೂತಗಳ ಸ್ತೋತ್ರ ಮಾಡ್ಯಾರೋ, ಹರ್ಷದಿಂದ ಲೋಕಕ್ಕೆ ಸಾರ್ಯಾರೋ. ದೂತಗಳ ಸ್ತೋತ್ರ ಮಾಡ್ಯಾರೋ, ಹರ್ಷದಿಂದ ಲೋಕಕ್ಕೆ ಸಾರ್ಯಾರೋ. ಕ್ರಿಸ್ಮಸ್ ಹಬ್ಬ ಬಂತು ನೋಡಣ್ಣ, ಭೂಮಿ ಮೇಲೆ ಖುಷಿ ತಂದಣ್ಣ. ಕ್ರಿಸ್ಮಸ್ ಹಬ್ಬ ಬಂತು ನೋಡಣ್ಣ, ಭೂಮಿ ಮೇಲೆ ತಂದಣ್ಣ. ರಾಜಾಧಿರಾಜ ಯೇಸು ರಾಜ ಸೌಭಾಗ್ಯ ತಂದನು, ಲೋಕಕ್ಕಾಗಿ ದೀನತಪಟ್ಟನು. ರಾಜಾಧಿರಾಜ ಯೇಸು ರಾಜ ಸೌಭಾಗ್ಯ ತಂದನು, ಲೋಕಕ್ಕಾಗಿ ದೀನತಪಟ್ಟನು. ಕೊಂಡಾಡೋಣ, ಹರ್ಷಪಡೋಣ, ಜಗಕ್ಕೆಲ್ಲ ಸಾರಿ ಹೇಳೋಣ. ಕೊಂಡಾಡೋಣ, ಹರ್ಷಪಡೋಣ, ಜಗಕ್ಕೆಲ್ಲ ಸಾರಿ ಹೇಳೋಣ. ಕ್ರಿಸ್ಮಸ್ ಹಬ್ಬ ಬಂತು ನೋಡಣ್ಣ, ಭೂಮಿ ಮೇಲೆ ಖುಷಿ ತಂದಣ್ಣ. ಕ್ರಿಸ್ಮಸ್ ಹಬ್ಬ ಬಂತು ನೋಡಣ್ಣ, ಭೂಮಿ ಮೇಲೆ ಖುಷಿ ತಂದಣ್ಣ. Thank you.
ನಾವೆಲ್ಲರೂ ಇನ್ನೊಂದು ರಾಗವನ್ನ ಹಾಡಿ ದೇವರ ನಾಮವನ್ನ ಮಹಿಮೆ ಪಡಿಸೋಣ. ಹಬ್ಬ ಮಾಡೋಣ ಎಂಬ ರಾಗವನ್ನ ಹಾಡಿ ದೇವರ ನಾಮವನ್ನ ಮಹಿಮೆ ಪಡಿಸೋಣ. ಹಬ್ಬ ಮಾಡೋಣ, ಹಬ್ಬ ಮಾಡೋಣ, ಯೇಸು ನಮಗಾಗಿ ಜನಿಸಿದರು. ಕೂಡಿ ಬರೋಣ, ಸೇರಿ ಹೇಳೋಣ, ಯೇಸು ನಮಗಾಗಿ ಜನಿಸಿದರು. ಹಬ್ಬ ಮಾಡೋಣ, ಹಬ್ಬ ಮಾಡೋಣ, ಯೇಸು ನಮಗಾಗಿ ಜನಿಸಿದರು. ಕೂಡಿ ಬರೋಣ, ಸೇರಿ ಹೇಳೋಣ, ಯೇಸು ನಮಗಾಗಿ ಜನಿಸಿದರು. Happy, happy Christmas, welcome, happy New Year. Happy, happy Christmas, welcome, happy New Year. ಹಬ್ಬ ಮಾಡೋಣ, ಹಬ್ಬ ಮಾಡೋಣ, ಯೇಸು ನಮಗಾಗಿ ಜನಿಸಿದರು. ಕೂಡಿ ಬರೋಣ, ಸೇರಿ ಹೇಳೋಣ, ಯೇಸು ನಮಗಾಗಿ ಜನಿಸಿದರು. ಪರದಲ್ಲಿ ದೇವರಿಗೆ ಮಹಿಮೆ, ಮಹಿಮೆ, ಮಹಿಮೆ. ಭೂಲೋಕದಲ್ಲಿ ಮನುಷ್ಯರಿಗೆ ಸಮಾಧಾನ, ಸಮಾಧಾನ, ಸಮಾಧಾನ. ಪರದಲ್ಲಿ ದೇವರಿಗೆ ಮಹಿಮೆ, ಮಹಿಮೆ, ಮಹಿಮೆ. ಭೂಲೋಕದಲ್ಲಿ ಮನುಷ್ಯರಿಗೆ ಸಮಾಧಾನ, ಸಮಾಧಾನ, ಸಮಾಧಾನ. Happy, happy Christmas, welcome, happy New Year. Happy, happy Christmas, welcome, happy New Year. ಹಬ್ಬ ಮಾಡೋಣ, ಹಬ್ಬ ಮಾಡೋಣ, ಯೇಸು ನಮಗಾಗಿ ಜನಿಸಿದರು. ಕೂಡಿ ಬರೋಣ, ಸೇರಿ ಹೇಳೋಣ, ಯೇಸು ನಮಗಾಗಿ ಜನಿಸಿದರು. ಈ ಹೊತ್ತು ಬೆತ್ಲೆಹೇಮಲ್ಲಿ ಒಬ್ಬ ರಕ್ಷಕ ಹುಟ್ಟಿದ್ದಾನೆ. ಆತನೇ ನಮ್ಮ ರಕ್ಷಕ, ಯೇಸು, ಯೇಸು, ಯೇಸು. ಈ ಹೊತ್ತು ಬೆತ್ಲೆಹೇಮಲ್ಲಿ ಒಬ್ಬ ರಕ್ಷಕ ಹುಟ್ಟಿದ್ದಾನೆ. ಆತನೇ ನಮ್ಮ ರಕ್ಷಕ, ಯೇಸು, ಯೇಸು, ಯೇಸು. Happy, happy Christmas, welcome, happy New Year. Happy, happy Christmas, welcome, happy New Year. ಹಬ್ಬ ಮಾಡೋಣ, ಹಬ್ಬ ಮಾಡೋಣ, ಯೇಸು ನಮಗಾಗಿ ಜನಿಸಿದರು. ಕೂಡಿ ಬರೋಣ, ಸೇರಿ ಹೇಳೋಣ, ಯೇಸು ನಮಗಾಗಿ ಜನಿಸಿದರು. ನಡುಗದಿರು, ಹೆದರದಿರು, ಯೇಸು ನಿನ್ನೊಂದಿಗಿದ್ದಾನೆ. ಆತನೇ ನಮ್ಮ ರಕ್ಷಕ, ಇಮ್ಮಾನುವೇಲ, ಇಮ್ಮಾನುವೇಲ. ನಡುಗದಿರು, ಹೆದರದಿರು, ಯೇಸು ನಿನ್ನೊಂದಿಗಿದ್ದಾನೆ. ಆತನೇ ನಮ್ಮ ರಕ್ಷಕ, ಇಮ್ಮಾನುವೇಲ, ಇಮ್ಮಾನುವೇಲ. Happy, happy Christmas, welcome, happy New Year. Happy, happy Christmas, welcome, happy New Year.
ನಾಮಕ್ಕೆ ನಾವು ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಕರ್ತನಾದ ದೇವರೇ, ಈ ದಿನ ಸ್ವಾಮಿ ಕರ್ತನಾದ ದೇವರೇ, ಡಿಸೆಂಬರ್ ತಿಂಗಳು ಮೊದಲನೇ ಭಾನುವಾರದಲ್ಲಿ ಸ್ವಾಮಿ ನಾವಿದ್ದೇವೆ. ಈ ಒಂದು ವೈಟ್ ಕ್ರಿಸ್ಮಸ್ ಆರಾಧನೆಯನ್ನ ಪ್ರಾರ್ಥನೆಯನ್ನ ಸ್ವಾಮಿ ಕರ್ತನಾದ ದೇವರೇ ಮಾಡುವಂತ ಕೃಪೆ ಭಾಗ್ಯವನ್ನ ನಮ್ಮೆಲ್ಲರಿಗೂ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಮಾಡುತ್ತೇವೆ. ಕರ್ತನಾದ ದೇವರೇ, ಕರ್ತನಾದ ದೇವರೇ, ಈ ತಿಂಗಳೆಲ್ಲ ಸ್ವಾಮಿ ಒಂದು ಸಂತೋಷ, ಸಮಾಧಾನ, ಒಂದು ದೊಡ್ಡ ಸಡಗರ ಅಪ್ಪ ಕ್ರೈಸ್ತರ ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಮಾಡುತ್ತೇವೆ. ಕರ್ತನಾದ ದೇವರೇ, ಈ ವೈಟ್ ಕ್ರಿಸ್ಮಸ್ ಅನ್ನ ಕರ್ತನಾದ ದೇವರೇ ಆಚರಣೆ ಮಾಡಿ ಕರ್ತನಾದ ದೇವರೇ, ಈ ಒಂದು ಕರ್ತನಾದ ಕ್ರೈಸ್ತನ ಆಗಮನ ಅಪ್ಪ ಕರ್ತನಾದ ದೇವರೇ, ನಿನ್ನ ಜನನದ ವಿಷಯದಲ್ಲಿ ಕರ್ತನೆ ಜ್ಞಾನ ಮಾಡಿ ಕರ್ತನಾದ ದೇವರೇ ಈ ತಿಂಗಳೆಲ್ಲ ಸಂತೋಷವಾಗಿ ಜೀವಿಸಲು ಕೃಪೆಯನ್ನು ಅನುಗ್ರಹಿಸುವಂತ ಬೇಡಿಕೊಳ್ತಾ ಇದ್ದೇವೆ. ಬಂದಿರುವಂತ ನಿನ್ನ ಮಕ್ಕಳನ್ನ, ಬರ್ಲಿಕ್ಕಿರುವಂತ ಎಲ್ಲಾ ನಿನ್ನ ಮಕ್ಕಳನ್ನ ಆಶೀರ್ವಾದ ಮಾಡು. ಇದುವರೆಗೂ ನಿನ್ನ ಮಕ್ಕಳು ಅನೇಕ ಹಾಡುಗಳನ್ನು ಹಾಡಿ ಸ್ವಾಮಿ ನಿನ್ನ ನಾಮವನ್ನು ಗಣಪಡಿಸಿದ್ದಾರೆ. ಇನ್ನು ಯಾರೆಲ್ಲ ಬರಬೇಕಾಗಿದೆಯೋ ಸ್ವಾಮಿ ಸಕಾಲದಲ್ಲಿ ಸೇರಿ ಬರುವಂತೆ ಕೃಪೆ ಭಾಗ್ಯವನ್ನ ನೀನು ಅನುಗ್ರಹಿಸು. ಈ ಆರಾಧನೆಗೆ ಪ್ರಯಾಸ ಪಟ್ಟಂತ ಎಲ್ಲ ಮಕ್ಕಳನ್ನ ಆಶೀರ್ವಾದ ಮಾಡು. ಆರಾಧನೆಗೆ ಪ್ರಾರಂಭವು ಮಧ್ಯವೂ ಅಂತ್ಯವೂ ನೀವು ನಡೆಸಬೇಕಾಗಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ ತೀರ್ಮಾನದಿಂದ ಬೇಡಿ ಹೊಂದಿದ್ದೇವೆ ಸ್ವರ್ಗೀಯ ತಂದೆ, ಆಮೆನ್. ಉತ್ಸವ ಉತ್ಸವ ಮಾನವರಿಗೆ, ಉತ್ಸವ 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 ಮಾನವರಿಗೆ, ಉತ್ಸವ ಉತ್ಸವ ಮಾನವರಿಗೆ. ಸಂತೋಷಿಸಿ ಸಂತೋಷಿಸಿ ಉಲ್ಲಾಸದಿಂದ ಹಾಡೋಣ ಎಂದು, ಸಂತೋಷಿಸಿ ಸಂತೋಷಿಸಿ ಉಲ್ಲಾಸದಿಂದ ಹಾಡೋಣ ಎಂದು. ಉತ್ಸವ ಉತ್ಸವ ಮಾನವರಿಗೆ, ಉತ್ಸವ ಉತ್ಸವ ಮಾನವರಿಗೆ, ಉತ್ಸವ ಉತ್ಸವ ಮಾನವರಿಗೆ, ಉತ್ಸವ ಉತ್ಸವ ಮಾನವರಿಗೆ. ಬೆಳಕೊಂದು ಭೂಮಿಯಲ್ಲಿ ಬಂದಿತು ಕತ್ತಲೆಯ ಭಯವನ್ನು ದೂರ ಮಾಡಲು. ಬೆಳಕೊಂದು ಭೂಮಿಯಲ್ಲಿ ಬಂದಿತು ಕತ್ತಲೆಯ ಭಯವನ್ನು ದೂರ ಮಾಡಲು. ದಾರಿ ತಪ್ಪಿದವರಿಗೆಲ್ಲ ದಾರಿ ತೋರ ಬಂದನು, ಯೇಸು ರಾಜ ನಮಗಾಗಿ ಜನಿಸಿ ಬಂದನು. ದಾರಿ ತಪ್ಪಿದವರಿಗೆಲ್ಲ ದಾರಿ ತೋರ ಬಂದನು, ಯೇಸು ರಾಜ ನಮಗಾಗಿ ಜನಿಸಿ ಬಂದನು. ಉತ್ಸವ ಉತ್ಸವ ಮಾನವರಿಗೆ, ಉತ್ಸವ ಉತ್ಸವ ಮಾನವರಿಗೆ, ಉತ್ಸವ ಉತ್ಸವ ಮಾನವರಿಗೆ. ಕೇಳಿಸಿತು ಇಂಪಾದ ರಾಗವು, ಹರ್ಷದಿಂದ ಹಾಡಿದರು ದೇವದೂತರು. ಕೇಳಿಸಿತು ಇಂಪಾದ ರಾಗವು, ಹರ್ಷದಿಂದ ದೇವದೂತರು. ಉನ್ನತದಿ ದೇವ ಮಹಿಮ ಭೂಮಿಯಲ್ಲೇ ಸಮಾಧಾನ ಶುಭವಾರ್ತೆ ಎಂದೆಂದು ತಿಳಿಸಿದರು. ಉನ್ನತದಿ ದೇವ ಮಹಿಮ ಭೂಮಿಯಲ್ಲಿ ಸಮಾಧಾನ ಶುಭವಾರ್ತೆ ಎಂದೆಂದು ತಿಳಿಸಿದರು. ಉತ್ಸವ ಉತ್ಸವ ಮಾನವರಿಗೆ, ಉತ್ಸವ ಉತ್ಸವ ಮಾನವ, ಉತ್ಸವ ಉತ್ಸವ ಮಾನವರಿಗೆ, ಉತ್ಸವ ಉತ್ಸವ ಮಾನವರಿಗೆ. ಸಂತೋಷಿಸಿ ಸಂತೋಷಿಸಿ ಉಲ್ಲಾಸದಿಂದ ಹಾಡೋಣ ಎಂದು, ಸಂತೋಷಿಸಿ ಸಂತೋಷಿಸಿ ಉಲ್ಲಾಸದಿಂದ ಹಾಡು. ಉತ್ಸವ 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 ಮಾನವರಿಗೆ, ಉತ್ಸವ ಉತ್ಸವ ಇನ್ನೊಂದು ಸಾರಿ. ಉತ್ಸವ ಉತ್ಸವ ಮಾನವರಿಗೆ, ಉತ್ಸವ ಉತ್ಸವ ಇನ್ನೊಂದು ಸಾರಿ ಅಲ್ಲ. ಉತ್ಸವ ಉತ್ಸವ ಮಾನವರಿಗೆ, ಉತ್ಸವ ಉತ್ಸವ ಮಾನವರಿಗೆ, ಉತ್ಸವ ಉತ್ಸವ ಮಾನವರಿಗೆ, ಉತ್ಸವ ಉತ್ಸವ ಮಾನವರಿಗೆ. ಹಲ್ಲೆಲೂಯಾ, ಜೋರಾಗಿ ಹಲ್ಲೆಲೂಯಾ. ಸಂತೋಷದಿಂದ ಸಡಗರದಿಂದ ನಾವು ದೇವರಿಗೆ ಸ್ತೋತ್ರವನ್ನ ಸಲ್ಲಿಸಬೇಕು. ಕರ್ತನೆ ಅಪ್ಪ, ನಿನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಹೌದು ಸ್ವಾಮಿ, ನಿಮಗೆ ವಂದನೆ ಕರ್ತನೆ. ಹೌದು ಸ್ವಾಮಿ, ನಿಮಗೆ ವಂದನೆ ಅಪ್ಪ. ಸ್ತೋತ್ರ ಮಾಡೋಣ, ದೇವರಿಗೆ ಸ್ತೋತ್ರ ಮಾಡೋಣ. 2025 11 ತಿಂಗಳು ನಮ್ಮನ್ನ ದೇವರು ಕಾದಿದ್ದಾರೆ.
ದೇವರೇ 2025 11 ತಿಂಗಳು ದೇವರೇ ನನ್ನನ್ನು ಕಾದಿದ್ದಕ್ಕಾಗಿ ಸ್ತೋತ್ರ. ದೇವರೇ ನನ್ನನ್ನು ನಡೆಸಿದ್ದಕ್ಕಾಗಿ ಸ್ತೋತ್ರ. ನಿಮಗೆ ಆರಾಧನೆ ಮಾಡುವಂತರಾಗಿದ್ದೇವೆ. ದೇವರೇ ನಮ್ಮನ್ನು ಕಾದು ನಡೆಸಿದ್ದಕ್ಕಾಗಿ ಸ್ತೋತ್ರ. ದೇವರೇ ನನ್ನ ಮಕ್ಕಳನ್ನಾಗಿರ್ಬಹುದು, ನನ್ನ ಮನೆ ಕುಟುಂಬವನ್ನಾಗಿರ್ಬಹುದು, ನನ್ನ ಜೀವಿತವನ್ನಾಗಿರ್ಬಹುದು, ದೇವರೇ ಅನಾರೋಗ್ಯದಿಂದ ಸಮಯದಲ್ಲಿ ದೇವರೇ ನಮ್ಮನ್ನು ಕಾದು ನಡೆಸಿದ್ದಕ್ಕಾಗಿ ಸ್ತೋತ್ರ. ಸ್ತೋತ್ರ ಹೇಳೋಣ, ಸ್ತೋತ್ರ ಹೇಳೋಣ, ಸ್ತೋತ್ರ ಹೇಳೋಣ. ದೇವರೇ ನನ್ನ ಜೀವಿತವನ್ನ ಕಾದಿದ್ದಕ್ಕಾಗಿ ಸ್ತೋತ್ರ. ದೇವರೇ ನನ್ನ ಮುಟ್ಟಿದ್ದಕ್ಕಾಗಿ ಸ್ತೋತ್ರ. ಸ್ತೋತ್ರ ಸ್ತೋತ್ರ ಮೈಲಿಗೆ ಸ್ತೋತ್ರ. ಕಣ್ಣೀರನ್ನು ವರ್ಷದ ದೇವರಿಗೆ ಸ್ತೋತ್ರ ಹೇಳೋಣ. ಬಲಹೀನತೆಯಲ್ಲಿ ಬಲವನ್ನು ಕೊಟ್ಟಂತ ದೇವರಿಗೆ ಸ್ತೋತ್ರ ಹೇಳೋಣ. ಪಾಪದ ಕೆಸರಲ್ಲಿ ಬಿದ್ದಂತ ನಮ್ಮನ್ನ ತನ್ನ ಮಗನಾದ ಯೇಸು ಕ್ರಿಸ್ತನ ಒಬ್ಬನೇ ಮಗನನ್ನು ಕೊಟ್ಟು ನಮ್ಮನ್ನು ರಕ್ಷಿಸಿದ ದೇವರಿಗೆ ಸ್ತೋತ್ರ ಹೇಳೋಣ. ಪಾಪದ ಕೆಸರಲ್ಲಿ ನಾವು ಬಿದ್ದಿದ್ದೆವು, ಆದರೆ ದೇವರು ನಮ್ಮನ್ನ ಕೈ ಹಿಡಿದು ನಮ್ಮನ್ನ ಮೇಲಕ್ಕೆತ್ತಿ ನಮ್ಮನ್ನು ಶುದ್ಧ ಮಾಡಿದ್ದಾನೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಹೇಳೋಣ. ನಮ್ಮ ಹೃದಯವನ್ನು ತೆರೆದವರಾಗಿ ನಾವು ದೇವರಿಗೆ ಹೇಳೋಣ, ಸ್ವಾಮಿ ನಿಮಗೆ ವಂದನೆ ಅಪ್ಪ. ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಯಾವುದಕ್ಕೂ ಬಾರದ ನಮ್ಮನ್ನ ಅಪ್ಪ, ನೀನು ನಮ್ಮನ್ನ ಅಯೋಗ್ಯರಾದ ನಮ್ಮನ್ನ ನೀನು ಆರಿಸಿಕೊಂಡು ಯೋಗ್ಯತೆ ನೀಡಿ ಯೋಗ್ಯರನ್ನು ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ, ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ಇನ್ನೊಂದು ಸಾರಿ, ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ, ನಮ್ಮಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿಂಕೃಪೆ. ಯಾವ ಗಣನೆಗೂ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿಂಕೃಪೆ. ಕೈಗಳೆತ್ತಿ ಕೃಪೆ, 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 ಕೃಪೆ. ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ, 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 ಕೃಪೆ. ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ. ಸಾರಿ ಕೃಪೆ, 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 ಕೃಪೆ. ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ. ನೀ ಎಷ್ಟೊಂದು ಸುಂದರ, ನೀ ಎಷ್ಟೊಂದು ಮಧುರ, 10,000 ಜನಕ್ಕಿಂತ ಶ್ರೇಷ್ಠನಾದ ಪ್ರಿಯನು. ನೀ ಎಷ್ಟೊಂದು ಸುಂದರ, ನೀ ಎಷ್ಟೊಂದು ಮಧುರ, 10,000 ಜನಕ್ಕಿಂತ
ನಿಮಗೆ ಆರಾಧನೆ. ನನ್ನ ರಾಜ ರಾಜ ನಿಮಗೆ ಆರಾಧನೆ. ಯೇಸು ದೇವಾ ನಿಮಗೆ ಆರಾಧನೆ. ಕೃಪೆ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ. ಕೃಪೆ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ. ನನ್ನ ಆತ್ಮೀಯ ದೇವರ ಮಕ್ಕಳೇ, 2025 ಇಸ್ವಿ ಅನೇಕ ಕಷ್ಟಗಳಿಂದ ಆಗಿರ್ಬೋದು, ರೋಗಗಳಿಂದ ಆಗಿರ್ಬೋದು, ಬಡತನಗಳಿಂದ ಆಗಿರ್ಬೋದು, ನಾನಾ ತರವಾದ ಸಮಸ್ಯೆಗಳಿಂದ ದೇವರ ಕೃಪೆ ನಮ್ಮನ್ನು ಬಿಡಿಸಿದೆ. ನಾನಾ ತರವಾದ ಎಲ್ಲಾ ಸಮಸ್ಯೆಗಳಿಂದ ದೇವರ ಕೃಪೆ ನಮ್ಮನ್ನು ಬಿಡಿಸಿದೆ. ಇನ್ನೊಂದು ಸಾರಿ ಹೇಳುವ ನಾವು, ದೇವರೇ ನಿನ್ ಕೃಪೆ, ಯೇಸು ಅಪ್ಪ ನಿನ್ ಕೃಪೆ ಎಂಬುದಾಗಿ ಹೇಳಲ್ವಾ. ಇನ್ನೊಂದು ಸಾರಿ ಹೇಳಲ್ವಾ, ಯೇಸು ಅಪ್ಪ ನನ್ನ ಕಾಲು ನಡೆಸಿದ್ದು ನಿನ್ ಕೃಪೆ ಅಪ್ಪ ಎಂಬುದಾಗಿ ಹೇಳಲ್ವಾ. ಎಲ್ಲ ನಿನ್ನಯ ಕೃಪೆ ಅಲ್ಲವೇ, ಬೇರೆ ಏನಿಲ್ಲ. ಓ యేసయ్య, ನಾವು ಜೀವಿಸುತ್ತಿರುವುದು ನಿನ್ನ ಕೃಪೆ ಅಲ್ಲವೇ, ಬೇರೆ ಏನಿಲ್ಲ. ಓ యేసయ్య, ಎಲ್ಲ ನಿನ್ನಯ ಕೃಪೆ ಅಲ್ಲವೇ, ಬೇರೆ ಏನಿಲ್ಲ. ಓ యేసయ్ಯ, ನಾವು ಜೀವಿಸುತ್ತಿರುವುದು ನಿನ್ನ ಕೃಪೆ ಅಲ್ಲವೇ, ಬೇರೆ ಏನಿಲ್ಲ. ಓ యేసయ్ಯ, ಕೃಪೆ ಕೃಪೆ ಎಲ್ಲ ನಿನ್ನಯ ಕೃಪೆ. ಕೃಪೆ ಕೃಪೆ ಎಲ್ಲ ನಿನ್ನಯ ಕೃಪೆ. ಎಲ್ಲ ನಿನ್ನಯ ಕೃಪೆ ಅಲ್ಲದೆ ಬೇರೆ ಏನಿಲ್ಲ. ಓ యేಸಯ್ಯ, ನಾ ಜೀವಿಸುತ್ತಿರುವುದು ನಿನ್ನ ಕೃಪೆ ಅಲ್ಲದೆ ಬೇರೆ ಏನಿಲ್ಲ. ಓ యేಸಯ್ಯ. ಹೌದು ಕ್ರಿಸ್ತರು, ನಾವು ಇವತ್ತು ಬದುಕಿದ್ದೀವಿ ಅಂದ್ರೆ ಅದು ನಮ್ಮ ಶಕ್ತಿ, ನಮ್ಮ ಸಾಮರ್ಥ್ಯ, ನಮ್ಮ ಜ್ಞಾನವಲ್ಲ ಪ್ರಿಯ. ಇವತ್ತೊಂದಿನ ದಿನ ನಾವು ಸಭೆಯಲ್ಲಿ ನಿಂತು ಉಸಿರಾಡ್ತಾ ಇದ್ದೇವೆ. ಇವತ್ತು ನಮ್ಮ ಕರಗಳನ್ನು ಎತ್ತಿ ಪರಲೋಕದ ತಂದೆಗೆ ಸ್ತೋತ್ರವನ್ನು ಹೇಳುತ್ತಾ ಇದ್ದೇವೆ ಅಂದರೆ ಅದು ನಮ್ಮ ಶಕ್ತಿ, ನಮ್ಮ ಸಾಮರ್ಥ್ಯದಿಂದ ಅಲ್ಲ, ಬದಲಾಗಿ ಆತನ ಕೃಪೆಯ ಕಾರಣ. ಆತನ ಕೃಪೆ ನಮ್ಮ ಮೇಲಿದೆ ಕಾರಣ ನಾವು ಬದುಕಿದ್ದೇವೆ. ನಮ್ಮ ಹೃದಯವನ್ನು ತೆರೆದವರಾಗಿ, ಸ್ವಾಮಿ ನಾನಿವತ್ತು ಬದುಕಿದ್ದೇನೆ ಅನ್ನೋದು ನಿನ್ನ ಕೃಪೆಯಾಗಿದೆ. ಅಪ್ಪ ನನ್ನ ಶ್ವಾಸ ಇನ್ನೂ ಇದೆ ಅಂದ್ರೆ ಅದು ನಿನ್ನ ಕೃಪೆಯಾಗಿದೆ. ಈ ಒಂದು ದಿನ ಅಪ್ಪ ಕರ್ತನೆ, ನನ್ನ ಕುಟುಂಬದಲ್ಲಿ ಅಪ್ಪ ನನ್ನ ರಕ್ತ ಸಂಬಂಧಗಳಲ್ಲಿ ಎಷ್ಟೋ ಜನ ಜೀವಿಸ್ತಾ ಇದ್ದಾರೆ, ಅದು ನಿನ್ನ ಕೃಪೆಯಾಗಿದೆ. ಅಪ್ಪ ದೇವರೇ, ನನ್ನ ಸ್ನೇಹಿತರಲ್ಲಿ, ನನ್ನ ಬಂಧು ಬಳಗದಲ್ಲಿ ಎಷ್ಟೋ ಜನ ಈ ದಿನವನ್ನು ಕಾಣದೆ ಹೋದರು ಸ್ವಾಮಿ. ಆದ್ರೆ ನಮಗಾದರೂ ಕರ್ತನೆ ಈ ಒಂದು ದಿನವನ್ನು ಕೊಡಿದಕ್ಕಾಗಿ ನಿನಗೆ ಸ್ತೋತ್ರಪ್ಪ, ನಿನಗೆ ಸ್ತೋತ್ರಪ್ಪ. ಈ ಒಂದು ಸಡಗರ, ಈ ಒಂದು ಸಂಭ್ರಮ ಕರ್ತನೆ ನಾವು ಆಚರಿಸ್ತಾ ಇದ್ದೇವೆ ಅಂದ್ರೆ ಅದು ನಿನ್ನ ಕೃಪೆಯಾಗಿದೆಯಪ್ಪ. ನಾವು ಇನ್ನೊಂದು ಸಾರಿ ಹೇಳುವ, ಎಲ್ಲ ನಿನ್ನ ಕೃಪೆ ಎಂಬುದಾಗಿ ಹೇಳೋಣ. ಎಲ್ಲ ನಿನ್ನಯ ಕೃಪೆ ಅಲ್ಲದೆ
ಬೇರೆ ಏನಿಲ್ಲ. ಓ యేసయ్ಯ, ನಾ ಜೀವಿಸುತ್ತಿರುವುದು ನಿನ್ನ ಕೃಪೆಯಲ್ಲದೆ ಬೇರೆ ಏನಿಲ್ಲ. ಓ యేసయ్ಯ, ಎಲ್ಲ ನಿನ್ನಯ ಕೃಪೆಯಲ್ಲದೆ ಬೇರೆ ಏನಿಲ್ಲ. ಓ యేಸಯ್ಯ, ನಾ ಜೀವಿಸುತ್ತಿರುವುದು ನಿನ್ನ ಕೃಪೆಯಲ್ಲದೆ ಬೇರೆ ಏನಿಲ್ಲ. ಓ యేసಯ್ಯ, ಕೃಪೆ ಕೃಪೆ ಎಲ್ಲ ನಿನ್ನಯ ಕೃಪೆ 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 ಎಲ್ಲ ನಿನ್ನಯ ಕೃಪೆ ಎಲ್ಲ ನಿನ್ನಯ ಕೃಪೆ ಅಲ್ಲದೆ ಬೇರೆ ಏನಿಲ್ಲ. ಓ యేಸಯ್ಯ, ನಾವು ಜೀವಿಸುತ್ತಿರುವುದು ನಿನ್ನ ಕೃಪೆ ಅಲ್ಲದೆ ಬೇರೆ ಏನಿಲ್ಲ. ಓ యేಸಯ್ಯ. ಹೌದು ಪ್ರಿಯರೇ, ಆತನ ಕೃಪೆ ಇಲ್ಲದೆ ಇದ್ದರೆ ಒಂದು ಕ್ಷಣ ನಾವು ನೆನಪು ಮಾಡಿಕೊಳ್ಳೋಣ. ಇವತ್ತು ನಾವು ಯೇಸು ಕ್ರಿಸ್ತನನ್ನು ನಂಬಿ ಸಭೆಗೆ ಬರದೆ ಹೋಗಿದ್ದರೆ ನಮ್ಮ ಜೀವಿತಗಳು ಏನಾಗುತ್ತಿದ್ದವೋ ನಮಗೆ ಗೊತ್ತಿಲ್ಲ. ಒಂದು ವೇಳೆ ನಾವು ಯೇಸುವನ್ನು ನಂಬದೆ ಹೋಗಿದ್ದರೆ ನಾವು ಇವತ್ತು ಈ ದಿನವನ್ನ ಕಾಣುತ್ತಿದ್ದು ಇಲ್ಲೋ ನಮಗಂತೂ ಗೊತ್ತಿಲ್ಲ. ಆದರೆ ನಾವು ಯೇಸುವನ್ನು ನಂಬಿದ ಕಾರಣ ಹೌದು ನಮ್ಮ ಆತ್ಮ ರಕ್ಷಣೆ ಹೊಂದಿತ್ತು, ನನ್ನ ಕುಟುಂಬ ರಕ್ಷಣೆ ಹೊಂದಿತ್ತು, ಹೌದು ನಮ್ಮ ಜೀವಿತಗಳು ಬದಲಾದವು. ಕೆಟ್ಟತನದಲ್ಲಿ ನಾವಿದ್ದೆವು, ಆದರೆ ಪರಲೋಕದ ತಂದೆಯ ಕರುಣೆ ನಮ್ಮ ಮೇಲಿದ್ದ ಕಾರಣ ನಾವು ರಕ್ಷಣೆ ಹೊಂದಿದ್ದೆವು ಪ್ರಿಯರೇ. ನಾವು ರಕ್ಷಣೆ ಹೊಂದಿದ್ದೆವು ಯಾಕಂದರೆ ನಾವು ಯೇಸುವನ್ನು ನಂಬಿದ್ದು ನಾವು ನಮ್ಮ ಶಕ್ತಿ ನಮ್ಮ ಸಾಮರ್ಥ್ಯಗಳಿಂದಲ್ಲ, ಬದಲಾಗಿ ಆತನ ಕೃಪೆಯೇ ಕಾರಣವಾಗಿದೆ ಪ್ರಿಯರೇ. ಹೌದು, ಆತನು ಒಳ್ಳೆಯ ದೇವರಾಗಿದ್ದಾನೆ. ನಾವು ಕೆಟ್ಟವರಾದ ನಾವುಗಳು ಎಷ್ಟೇ ಕೆಟ್ಟತನಗಳನ್ನ ಮಾಡಿದ್ರು ಕೂಡ ಆದರೆ ಪರಲೋಕದ ತಂದೆ ಒಳ್ಳೆಯವನಾದ ಕಾರಣ ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡುವ ದೇವರಾಗಿದ್ದಾನೆ ಪ್ರಿಯರೇ. ಎಷ್ಟೋ ಸಾರಿ ನಾವು ಪ್ರಾರ್ಥನೆ ಮಾಡದೆ ನಮ್ಮ ಜೀವಿತಗಳನ್ನು ಕಳೆದಿದ್ದೇವೆ, ಆರಾಧನೆ ಮಾಡದೆ ನಮ್ಮ ಜೀವಿತಗಳನ್ನು ಕಳೆದಿದ್ದೇವೆ, ಸಭೆಗೆ ಬರದೆ ನಮ್ಮ ಜೀವಿತವನ್ನು ಕಳೆದಿದ್ದೇವೆ. ಆದರೆ ಪರಲೋಕದ ತಂದೆ ನಮ್ಮನ್ನು ಕ್ಷಮಿಸಿ ನಮ್ಮನ್ನು ಮನ್ನಿಸಿ ತಿರುಗಿ ಆತನ ಸನ್ನಿಧಿಯಲ್ಲಿ ನಮ್ಮನ್ನು ಸೇರಿಸಿಕೊಂಡಿದ್ದಾನೆ ಪ್ರಿಯರೇ. ಆತನು ಒಳ್ಳೆಯ ದೇವರು, ಆತನು ಒಳ್ಳೆಯ ದೇವರಾಗಿದ್ದಾನೆ. ಅಪ್ಪ ನಿಮಗೆ ಸ್ತೋತ್ರ. ಹೌದು ಸ್ವಾಮಿ, ಒಪ್ಪಿಸಿಕೊಡೋಣ, ದೇವರಿಗೆ ಒಪ್ಪಿಸಿಕೊಡೋಣ. ದೇವರೇ, ಆರಾಧನೆಯಿಂದ ನಿಮಗೆ ಘನಮಾನ ಮಹಿಮೆ ಎಂಬುದು ದೇವರಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಡೋಣ. ದೇವರೇ, ನನ್ನನ್ನು ನಿಮ್ಗೆ ಒಪ್ಪಿಸಿಕೊಡುತ್ತೇನೆ ಎಂಬುದಾಗಿ ದೇವರಿಗೆ ಹೇಳೋಣ. ಮುಂದಿನ ಅದೇ ರೀತಿಯಾಗಿ ನಿಂತಿರುವಂತ ಸ್ಥಳದಲ್ಲಿ ಮುಂದಿನ ವಾಕ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರೇ, ಈ ಕ್ರಿಸ್ಮಸ್ ವಾಕ್ಯ ನನ್ನ ಜೊತೆ ಮಾತನಾಡಬೇಕಪ್ಪ. ನಿನ್ ಮಗನ ಮುಖಾಂತರವಾಗಿ ನನಗೆ ಏನ್ ತಿಳಿಸ್ತಾ ಇದೆಯೋ, ನಿನ್ನ ಮಗನ ಮುಖಾಂತರವಾಗಿ ನನಗೆ ಏನು ಹೇಳ್ತಾ ಇದೆಯೋ ಆ ವಾಕ್ಯ ದೇವರೇ ನನಗೆ ಇರಲಿ ಸ್ವಾಮಿ, ಅದು ನನಗೆ ಅರ್ಥ ಆಗ್ಬೇಕು. ಅದರಂತೆ ನಾನು ನಡೆಯುವಂತ ನನ್ನ ಜೀವಿತದಲ್ಲಿ ಒಂದು ಮಹಾ ಕೃಪೆಯನ್ನು ಕೊಟ್ಟು ನಡೆಸಬಹುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರೇ, ವಾಕ್ಯ ಭಾಗಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಸ್ತೋತ್ರ ಸ್ತೋತ್ರ ಸ್ತುತಿ ಸ್ತೋತ್ರಗಳಲ್ಲಿ ವಾಸವಾಗಿ ಕುಳಿತಿರುವಂತದ್ದು ಆ ದೇವರು ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರೇ, ನಮ್ಮನ್ನೇ ನಾವು ನಮ್ಗೆ ಒಪ್ಪಿಸಿಕೊಟ್ಟವರಾಗಿ ಪ್ರಾರ್ಥನೆ ಮಾಡಿದವಪ್ಪ. ಈ ಆರಾಧನೆ ಘನಮಾನ ನಿಮ್ಮ ಒಬ್ಬರಿಗೆ ಸರಿದೆ ಸ್ವಾಮಿ. ಯಾಕಂದ್ರೆ ಆಕಾಶ ನಿನ್ನ ಸಿಂಹಾಸನ, ಭೂಮಿ ನಿನ್ನ ಪಾದಪೀಠ, ಇಷ್ಟು ದೊಡ್ಡವಾಗಿರುವ ದೇವರು ನೀನಾಗಿದೆ. ನಿನಗೆ ಸ್ತೋತ್ರ ಉಂಟಾಗಲಿ. ನಿನಗೆ ನೀನ ಸರಿಸಾಟಿ ಅಪ್ಪ. ನಿನಗೆ ಹೋಲಿಸಲು ಈ ಲೋಕದಲ್ಲಿ ಏನೂ ಸಾಧ್ಯವಿಲ್ಲಪ್ಪ. ನೀನು ರಾಜನಪ್ಪ, ನೀನು ಪರಿಶುದ್ಧನು, ನಿನಗೆ ಮಹಿಮೆ, ನಿನಗೆ ಸ್ತೋತ್ರ ಅಪ್ಪ. ನಿನ್ನ ಹಾಗೆ ಈ ಲೋಕದಲ್ಲಿ ಯಾರು ಇಲ್ಲ ಸ್ವಾಮಿ. ನೀನು ಒಳ್ಳೆ ದೇವರಾಗಿದೆ, ನಿನಗೆ ಸ್ತೋತ್ರ ಉಂಟಾಗಲಿ. ದೇವರೇ, ಈ ಆರಾಧನೆ ಆಶೀರ್ವದಿಸೋದಕ್ಕಾಗಿ ಸ್ತೋತ್ರ. ಈ ಆರಾಧನೆಯನ್ನು ನೀನೇ ಘನಮಾನ ಮಹಿಮೆ ಹೊಂದಿದ್ದಕ್ಕಾಗಿ ಸ್ತೋತ್ರ. ದೇವರು ಮುಖ್ಯವಾಗಿ ಬೇಡಿಕೊಳ್ಳುವುದೇನೆಂದರೆ ವಾಕ್ಯ ಭಾಗಕ್ಕಾಗಿ ಬೇಡಿಕೊಳ್ಳುವಂತಾಗಿದ್ದೇನೆ.
ದೇವರೇ ನಿನ್ನ ಮಗನ ಮುಖಾಂತರವಾಗಿ ನೀನೇ ಮಾತನಾಡಪ್ಪ ದೇವರೇ. ಕೇಳುವಂತ ವಾಕ್ಯಗಳು ದೇವರೇ, ದೇವರೇ ನಮ್ಮನ್ನು ಬಿಟ್ಟು ದೇವರೇ ನಮ್ಮ ವಾಕ್ಯ ಕೇಳುವಾಗ ನಮ್ಮ ಜೀವಿತ ಬದಲಾಗಲಿ ಸ್ವಾಮಿ. ಅದರಂತೆ ನಡೆಯುವಂತ ಒಂದು ಮಹಾಕೃಪೆಯನ್ನ ನಮ್ಮ ಜೀವಿತದಲ್ಲಿ ಕೊಟ್ಟು ನಡೆಸಲಪ್ಪ ದೇವರೇ. ಎಲ್ಲಾ ಮಕ್ಕಳನ್ನ ಆಶ್ರಯಿಸಿ ಬಲಪಡಿಸಬೇಕಾಗಿ ಈ ಆರಾಧನೆ ಆದ್ಯವು ಮಧ್ಯವು ಅಂತ್ಯವು ನೀವೇ ಅರಿತುಕೊಂಡು ನಡೆಸಬೇಕಾಗಿ ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ನನ್ನ ಜೀವವುಳ್ಳ ತಂದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಕೂಡ ಮಾತಾಡು, ನಿನ್ನ ಧ್ವನಿ ಕೇಳದೆ ಇರಲಿಷ್ಟವಿಲ್ಲವು. ನಾನು ಕೇಳುತ್ತಾಯಿರೆ, ನನಗೇನು ಹೇಳುವೆ. ಹೌದು ಸ್ವಾಮಿ, ನಿನ್ನ ಮಕ್ಕಳಾದ ನಾವೆಲ್ಲರೂ ಸಿದ್ಧರಾಗಿದ್ದೇವೆ. ಕರ್ತನೆ, ನಮ್ಮೆಲ್ಲರಿಗೂ ನೀನು ಏನು ಹೇಳಕ್ಕಿದ್ದೀವಿ ಅಪ್ಪ, ನೀನು ಮಾತನಾಡು ಸ್ವಾಮಿ. ಪ್ರಿಯ ನಿನ್ನ ಮಗನ ಸ್ವಾಮಿ ಅಪ್ಪ ಜೊತೆ ಸೇವಕರು, ಆ ಮಗನ ಮುಖಾಂತರವಾಗಿ ನೀನು ಅಮೂಲ್ಯವಾದ ಜೀವಳ ವಾಕ್ಯವನ್ನು ನಮ್ಮ ಸಂಗಡ ನೀನು ಮಾತನಾಡು ಸ್ವಾಮಿ. ಭೂಮಿ ಆಕಾಶಗಳು ಅಳಿದು ಹೋದರು, ನಿನ್ನ ವಾಕ್ಯ ಅಳಿದು ಹೋಗಲಾರದು ಸ್ವಾಮಿ. ಆ ಅಳಿಯದಂತ ಶ್ರೇಷ್ಠವಾದ ಅಮೂಲ್ಯವಾದ ಮಾತುಗಳಿಂದ ನಮ್ಮನ್ನು ಬಲಪಡಿಸಕರ್ತೇನೆ. ನಿನ್ನ ಕೃಪೆಯಿಂದ ತುಳಿ ಎಲ್ಲ ಮಹಿಮೆಗಳಂತೆ ನಿನಗೆ ಸಲ್ಲಿಸಿ ನಜರೇತಿನ ಯೇಸುವಿನ ನಾಮದಲ್ಲಿ ನಂಬಿಕೆಯಿಂದ ಪ್ರಾರ್ಥಿಸಿ ದೇನ ಮನಸ್ಸಿನಿಂದ ಬೇಡಿ ಹೊಂದಿದ್ದೇವೆ ಸ್ವರ್ಗೀಯ ತಂದೆ. ಆಮೆನ್.